ಕರ್ನಾಟಕ ರಾಜ್ಯ ರೈತ ಹಸಿರು ಸೇನೆ ಉಪಾಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರು ಹಾಗೂ ಚಿತ್ರದುರ್ಗ ಜಿಲ್ಲಾಧ್ಯಕ್ಷರು ಸನ್ಮಾನ್ಯ ಜಾಕಿರ್ ಹುಸೇನ್ ರವರ ಜನ್ಮದಿನದ ಪ್ರಯುಕ್ತ ಜಿಲ್ಲೆಯ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ ಮತ್ತು ಪಠ್ಯಪುಸ್ತಕ ವಿತರಿಸುವ ಮುಖೇನ ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ಜಾಕಿರ್ ಹುಸೇನ್ ರವರ ಹುಟ್ಟುಹಬ್ಬಕ್ಕೆ ಕ್ಷೇತ್ರದ ಶಾಸಕರು, ಶಿಕ್ಷಕರು ಹಾಗೂ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಮಹಿಳಾ ಕಾರ್ಯಕರ್ತರು ಆಗಮಿಸಿ ಅಭಿನಂದಿಸಿ ಸನ್ಮಾನಿಸಿ ಜನ್ಮದಿನದ ಶುಭಾಶಯ ತಿಳಿಸಿದರು. ಸರ್ಕಾರಿ ಶಾಲೆಯಲ್ಲಿ ನೋಟ್ ಪುಸ್ತಕ ವಿತರಣಾ ಕಾರ್ಯಕ್ರಮದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಗಣ್ಯರು ಮಾತನಾಡುತ್ತಾ ಜಾಕಿರ್ ಹುಸೇನ್ ಕ್ರಿಯಾಶೀಲ ನಾಯಕರು, ಮುಂಬರುವ ದಿನದಲ್ಲಿ ರಾಜಕೀಯ ರಂಗದಲ್ಲಿ ಉನ್ನತ ಸ್ಥಾನ ಸಿಗಲಿ ಎಂದು ಜನ್ಮದಿನದ ಶುಭ ಹಾರೈಸಿದರು. ನಮಸ್ಕಾರ. ಮಕ್ಕಳು ಶಾಂತಿಯಾಗಿದ್ರೆ ಬಹಳ ಒಳ್ಳೆ. ಶಾಂತಿ ಅಂದ್ರೆ ಅವರಿಗೆ ಇವರಿಗೆ ಮಾತಾಡೋದು. ಟೀಚರ್ಸ್ ಏನ್ ಹೇಳ್ತಾರೆ ಅವ್ರ ಮಾತಿಗೆ ಬೆಲೆ ಕೊಡಬೇಕು. ನಿಮ್ಮ ಅಮ್ಮ ಅಪ್ಪನಿಗೂ ಬೆಲೆ ಕೊಡಬೇಕು. ಇಲ್ಲಿ ಯಾಕೆ ಬರ್ತೀರಾ ಅಂದ್ರೆ ಓದಕ್ಕೆ. ಚೆನ್ನಾಗಿ ಓದಿ ನೀವು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, IAS ಆಫೀಸರ್ ಆಗ್ಬೋದು, DC ಆಗ್ಬೋದು. ನೀವೆಲ್ಲ ಇದ್ರೆ DC ಆಗೋದು ಚಾನ್ಸಸ್ ಇದೆ. DC ಆಗ್ತಾರೆ, SP ಆಗ್ತಾರೆ, ಮತ್ತೆ ಒಳ್ಳೆ ಒಳ್ಳೆ ಇಂಜಿನಿಯರ್. ನಿಮ್ಮ ಅಪ್ಪ ಅಮ್ಮಂದು ಕನಸು ಏನಿರ್ತದೆ ಅಂದ್ರೆ ನಮ್ಮ ಮಕ್ಕಳು ಓದಿ ಶಾಲೆಗೆ ಏನಾರ ಒಂದು ಸಾಧನೆ ಮಾಡಲಿ ಅಂತ ನೀವು ಕಳಿಸ್ತಾರೆ. ಇಲ್ಲಾಂದ್ರೆ ಬೇರೆ ಕೆಲಸ ಮಾಡಕ್ ಕೊಡ್ತಿದ್ರು. ಇಲ್ಲೇ ಅವರು ಏನೋ ಕಷ್ಟ ಇರ್ತದೆ, ಬಹಳ ಕಷ್ಟ ಇರ್ತದೆ ಅಪ್ಪ ಅಮ್ಮನಿಗೆ. ಆದ್ರೂ ಸಹ ನಿಮಗೆ ಕಳಿಸ್ತಾರೆ. ಏನ್ ಕಷ್ಟ ಇದ್ರು ನಿವಾರಿಸಿ ನಮ್ಮ ಮಕ್ಕಳು ಚೆನ್ನಾಗಿ ಓದಿ, ನಮ್ಮ ಮಕ್ಕಳು ಚೆನ್ನಾಗಿರ್ಲಿ, ನಮ್ಮ ಮಕ್ಕಳು ಚೆನ್ನಾಗಿ ಓದಿ ನನಗೆ ಮುಂದೆ ಡಾಕ್ಟರ್ ಆಗಲಿ, ಟೀಚರ್ ಆಗಲಿ, ಇನ್ಸ್ಪೆಕ್ಟರ್ ಆಗಲಿ, ಆಮೇಲೆ ಇನ್ನ ಬಹಳ ಇಂಜಿನಿಯರ್ ಆಗಲಿ, ಆಮೇಲೆ ಒಳ್ಳೆ ಒಳ್ಳೆ ಕಲೆ ತೋರಿಸ್ಲಿ ಅಂತ ಹೇಳಿ ಕಳಿಸ್ತಾರೆ. ನೀವು ಓದ್ತೀರಾ ಮಕ್ಕಳೇ? ಚೆನ್ನಾಗಿ ಓದ್ತೀರಾ? ಇವರು ಟೀಚರ್ ಮತ್ತೆ ಇವರು ಹೇಳಿದ ಮಾತು ಕೇಳ್ತೀರಾ? ಆಮೇಲೆ ಒಳ್ಳೆ ರೀತಿಯಲ್ಲಿ ವಿದ್ಯಾ ಬಂದ್ರೆ ನಿಮ್ಗೆ ಬಹಳ ಮುಂದೆ ಒಳ್ಳೇದಾಗ್ತದೆ. ನಿಮ್ಮ ವಂಶಕ್ಕೆ ಒಳ್ಳೆ ಬೆಲೆ, ನಿಮ್ಗೆ ಸನ್ಮಾನ ಮಾಡ್ತಾರೆ. ಅವ್ರು ಕಲ್ತಿ ನಮ್ಮ ಮಗು ಇಷ್ಟು ಓದಿದ್ದಾರೆ, ಇಷ್ಟು ರ್ಯಾಂಕ್ ಆಗಿದ್ದಾರೆ ಅಂತೇಳಿ ನಿಮ್ಮ ಕುಟುಂಬದವರು, ನಿಮ್ಮ ಅತ್ತೆ, ನಿಮ್ಮ ಮಾವ, ನಿಮ್ಮ ಅಣ್ಣ, ತಮ್ಮ, ನಿಮ್ಮ ಎಲ್ಲರೂ ನಿಮ್ಮ ಕುಟುಂಬದವರು ನಿಮ್ಗೆ ಮರ್ಯಾದೆ ಕೊಟ್ಟು ನಿಮ್ಗೆ ಸನ್ಮಾನ ಮಾಡ್ತಾರೆ ಓದಿದ್ರೆ. ಇಲ್ಲಪ್ಪ ನಾವು ಓದಿಲ್ಲ ಅಂತ ಹೇಳಿದ್ರೆ ನಾನೇನು ಆಟ ಆಡೋದು, ಅದು ಮಾಡೋದು, ಇದು ಮಾಡೋದು ಅಂದ್ರೆ ಯಾರು ಬೆಲೆ ಕೊಡೋದು. ನೀವು ತಿಳ್ಕೊಂಡ್ರೆ ಇವಾಗ ಸಣ್ಣರಿದ್ದಾರೆ, ಇವಾಗಲೇ ನಿಮ್ಗೆ ವಿದ್ಯೆ ಆಗೋದು. ಆಮೇಲೆ ನಮ್ಗಷ್ಟು ನಾವು ದೊಡ್ಡವರಾದ್ರೆ ವಿದ್ಯೆ ಬರೋದೇ ಇಲ್ಲ, ಮರ್ಬಿಡ್ತೀವಿ. ಇವಾಗ ನೀವು ಓದ್ತೀರಾ ಮುಂದೆ. ಅದರಿಂದ ನಾನು ಮಕ್ಕಳೇ ಮಾಡೋದು ಏನಿಲ್ಲ, ನಾನು ವರ್ಷ ಇವ್ರು ಮಾಡ್ತೀನಿ ಅಂದ್ರು. ಅದಕ್ಕೆ ನಾನು ಎಲ್ಲಾ ಉಸ್ಕೂಲಿಗೆ, ಇದೇ ಒಂದೇ ಉಸ್ಕೂಲ್ ಅಲ್ಲ, ಎಲ್ಲಾ ಉಸ್ಕೂಲಿಗೆ ಭೇಟಿ ಮಾಡಿ ಪೆನ್ನು, ಪುಸ್ತಕ ಮತ್ತೆ ಏನೋ ಬೇರೆ ಬೇರೆ ಇದ್ರೆ ಅವರು ಅನಾಥರಿಗೆ ಊಟ ಮತ್ತೆ ಅಂಧರಿಗೆ ಊಟ ಮತ್ತೆ ಬಟ್ಟೆ ಏನನ್ನೋ ಕೊಡೋ ಮುಖಾಂತರ ಕೊಡ್ತೀವಿ. ಏನು ನನ್ನ ಮೇಲೆ ಬಟ್ಟೆ ನನ್ನ ಪೇಪರ್ ಏನಿಲ್ಲ. ಆಮೇಲೆ ನಮ್ಮ ಮೇಡಮ್ ಅವ್ರು ಹೇಳ್ದಂಗೆ ಇನ್ನ ಬೇರೆ ಬೇರೆ ಪ್ರಾಬ್ಲಮ್ ಇದೆ. ಮೊನ್ನೆ ಒಬ್ಬ ಅಧ್ಯಕ್ಷರು ಇವ್ರು ಬಂದಿದ್ರು, ಅಲ್ಲಿ ಹೇಳಿದ್ವಿ. ಅಲ್ಲೆಲ್ಲ ಯಾವುದೋ ಅಂತ ಹೇಳಿ ಒಂದು ಮ್ಯಾಟ್ರ್ ಹಾಕಿ ಒಂದು ಮ್ಯಾಟ್ರ್ ಹಾಕಿದ್ದೀವಿ. ಇನ್ನು ಮುಂದಿನ ದಿನ ಅದು ಮಾಡಿಸ್ಕೊಡ್ತೀವಿ. ನಾನು ಇವರಿದ್ದಾರೆ ನೇತೃತ್ವ ನಾವೆಲ್ಲ ನಡ್ಕೊತೀವಿ ಅಂತ ಈ ಸಂದರ್ಭದಲ್ಲಿ